ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಮದರ್ಸ್ ಡೇ ಸ್ಪೆಷಲ್ಗೆ. ಮದರ್ಸ್ ಡೇಗೆ ಯಾವಾಗ್ಲೂ ಗಿಫ್ಟ್ ಅನ್ಕೊಡ್ತೀನಿ, ಸೊ ದಟ್ ಇಸ್ ಕೈಂಡ್ ಆಫ್ ಎಕ್ಸ್ಪೆಕ್ಟೆಡ್. ಅದರಲ್ಲಿ ದೊಡ್ಡ ಶಾಕ್ ಏನೂ ಇಲ್ಲ. ನಾನು ಈ ಸಲ ಅಡುಗೆ ಮನೆಗೆ ಹೋಗಿ ಯಾಕೆ ಕುಕಿಂಗ್ ಚಾಲೆಂಜ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದರೆ, ನಮ್ಮ ಅಮ್ಮಂಗೆ ಗೊತ್ತು ನನಗೆ ಅಡುಗೆ ಮಾಡೋಕ್ಕೆ ಒಂದಿಷ್ಟು ಬರಲ್ಲ ಅಂತ. ಸೊ ಬೈ ಚಾನ್ಸ್ ನಾನೇ ಇವತ್ತು ಅಡುಗೆ ಮಾಡ್ತೀನಿ ಅಂದರೆ ಎಷ್ಟು ಶಾಕ್ ಆಗ್ತಾರೆ ಅಂತ ನೀವೇ ನೋಡಿ. ಬನ್ನಿ ಮಾ. ಇವತ್ತು ನಾನು ಅಡುಗೆ ಮಾಡ್ತೀನಿ. ಏನಂದ್ರೆ ನಾನಿವತ್ತು ಏನ್ ಅಡುಗೆ ಮಾಡ್ತಿದ್ಯೋ ನಾನ್ ಮಾಡ್ತೀನಿ. ಏನ್ ಅಡುಗೆ ಮಾಡಿದ್ರು ನಾನ್ ಮಾಡ್ತೀನಿ. ಸಿಕ್ಕಾಕೊಂಡೆ ಅಂಡ್ ನಾನು ಸಿಕ್ಕಾಕೊಂಡಿದ್ದೀನಿ. ಅಮ್ಮ ಪ್ಲೀಸ್, ಇದು ಮದರ್ಸ್ ಡೇ ಸ್ಪೆಷಲ್, ಸೊ ಐ ಕ್ಯಾನ್ ಡೂ ಇಟ್. ಎನಿಬಡಿ ಕ್ಯಾನ್ ಡೂ ಇಟ್. ಓಕೆನಾ? ನಾನು ಇವತ್ತು ಖಂಡಿತ ತಿಳಿ ಸಾರನ್ನ ಮಾಡ್ತಾ ಇಲ್ಲ. ಏನ್ ಮಾಡ್ತಿದ್ಯಾ ಊಟಕ್ಕೆ? ನಾ ಮಾಡ್ತಾ ಇರೋದು ಪಲಾವ್. ಇವತ್ ನೋಡಿ, ಇವಳು ನಾನ್ ಮಾಡೋ ಅಡ್ಗೆ ಮಾಡ್ತೀನಿ ಇಂಡಿಯಾಲೆ. ಈಗ ಅವಳು ಪಲಾವ್ ಮಾಡ್ತಾಳೆ, ನಾನ್ ನಾಳೆ ತಿಂತೀನಿ. ಇಲ್ಲ ಇಲ್ಲ ಇಲ್ಲ, ಇವತ್ತೇ ಅಮ್ಮ ನೀನ್ ಹೇಳ್ಕೊಡು. ನಂಗೆ ಪಲಾವ್ ಮಾಡಕ್ ಬರಲ್ಲ, ಅದ್ ಗೊತ್ತಿರೋದೆ. ಬಟ್ ಯು ಕ್ಯಾನ್ ಟೀಚ್ ಮೀ. ಓಕೆನಾ? ನೀನು ಇವತ್ತು ಡೈನಿಂಗ್ ಟೇಬಲ್ ಹತ್ರ ಬಾ, ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೋ. ಅನ್ನ ಕೊಟ್ಟಿರೋದಲ್ಲ ಮಾ ಪ್ಲೀಸ್ ಕೂತ್ಕೋ ಬಾ. ಈಗ ನೀನು ಇಲ್ಲಿಂದ ನಂಗೆ ಇನ್ಸ್ಟ್ರಕ್ಷನ್ಸ್ ಕೊಡು, ನಾನು ಅಲ್ಲಿ ಹೋಗಿ ಅಡ್ಗೆ ಮಾಡ್ತೀನಿ. ಏನ್ ಮಾಡ್ತಾಳೋ ನೋಡೋಣ. ಇವತ್ತು ತಿನ್ನಿಸ್ತಾಳೋ ಉಪವಾಸ ಕೆಡುತ್ತಾಳೋ? ಇಲ್ಲ ಇಲ್ಲ, ಮದರ್ಸ್ ಡೇ ಪವರ್ ಏನು ಅಂದ್ರೆ ನಾವಿವತ್ತು ಅಡ್ಗೆ ಮಾಡೇ ಮಾಡ್ತೀವಿ. ಬನ್ನಿ. ಸರಿ ಅಮ್ಮ, ಫಸ್ಟ್ ಸ್ಟೆಪ್ ಏನ್ ಹೇಳು? ಫಸ್ಟ್ ಸ್ಟೆಪ್ ಏನು ಅಂದರೆ, ನೀನು ಯಾವುದ್ರಲ್ಲಿ ಮಾಡಬೇಕು ಅಂದ್ಕೊಂಡಿದ್ಯಾ ಅದನ್ನ ಡಿಸೈಡ್ ಮಾಡು. ಪ್ರೆಷರ್ ಪ್ಯಾನಲ್ಲಾದರೂ ಮಾಡು, ಇಲ್ವಾ ರೈಸ್ ಕುಕ್ಕರಲ್ಲಾದ್ರೂ ಮಾಡ್ಬೋದು. ಸೊ ಫಸ್ಟು ಪ್ರೆಷರ್ ಪ್ಯಾನ್ ತಗೋ. ಇದು ಪ್ರೆಷರ್ ಪ್ಯಾನ್? ಅದು ಪ್ರೆಷರ್ ಪ್ಯಾನ್ ಅಲ್ಲ. ನೋಡಿದ್ರಾ, ಮಾಡ್ತೀನಿ ಅಂತ ಹೊರಟೇಳೆ, ಅದು ಪಲಾವ್ ಮಾಡ್ತಾಳಂತೆ. ಇದು ಪ್ರೆಷರ್ ಕುಕ್ಕರು. ಹಾಂ, ಅದು ಪ್ರೆಷರ್ ಕುಕ್ಕರು. ಪ್ರೆಷರ್ ಪ್ಯಾನು ಬೇರೆ ಇದೆ. ಸರಿ, ಇವಾಗ ನನ್ನ ಆಪ್ಷನ್ಸ್ ಇರೋದು ಒಂದು ಪ್ರೆಷರ್ ಕುಕ್ಕರು, ಇನ್ನೊಂದು ಎಲೆಕ್ಟ್ರಿಕ್ ಕುಕ್ಕರು. ಅಂಡ್ ಇದು ಪ್ರೆಷರ್ ಕುಕ್ಕರ್ ಅಲ್ಲ, ಅದು ಪ್ರೆಷರ್ ಕುಕ್ಕರು. ಪ್ರೆಷರ್ ಪ್ಯಾನ್ ನಾ ಹೇಳ್ತಾ ಇರೋದು. ಪ್ಯಾನ್ ಅಂದ್ರೆ ಅದು ಹಿಂಗೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದು ಪ್ರೆಷರ್ ಪ್ಯಾನ್. ಪ್ರೆಷರ್ ಕುಕ್ಕರ್ ಐ ಡೋಂಟ್ ನೋ. ಕುಕ್ಕರ್ ನಂಗೆ ಎರಡು ಒಂದೇ ಅಮ್ಮ. ಆಯ್ತು, ನಿಂಗೆಲ್ಲ ಒಂದೇನೆ ಇಟ್ಕೋ. ಕೇಳಿಸ್ಕೊಂಡ್ರಾ? ಪ್ಯಾನು ಒಂದೇ ಅಂತೆ, ಕುಕ್ಕರು ಒಂದೇ ಅಂತೆ. ಸೊ ನಾವು ಪ್ರೆಷರ್ ಪ್ಯಾನ್ ಅಲ್ಲಿ ಇವತ್ತು ಪಲಾವ್ ಮಾಡ್ತಿದೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಫಸ್ಟು ಮಿಕ್ಸರ್ದು ಕೆಲಸ ಮುಗಿಸ್ಕೊಂಡು ಏನು ಅಂದರೆ, ಕೊತ್ತಂಬರಿ ಸೊಪ್ಪು ಹಾಕೋ. ಸ್ವಲ್ಪ ಕ್ವಾಂಟಿಟಿ ಅವಳೆ ಹಾಕಲಿ, ನಾನು ಸುಮ್ಮನೆ ಐಟಮ್ಸ್ ಹೇಳ್ತೀನಿ. ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕೋ, ಹಸಿರು ಮೆಣಸಿನ್ಕಾಯಿ ಹಾಕೋ, ಒಂಚೂರು ಪುದೀನ ಸೊಪ್ಪು ಹಾಕೋ, ಒಂದು 2-3 ಕಡ್ಡಿ ಬರುತ್ತಲ್ಲ ಸೊಪ್ಪು, ಅಷ್ಟು ಹಾಕೋ, ಸಾಕು. ಅದು ಹಾಕೋ, ಒಂಚೂರು ಅರಿಶಿನ ಹಾಕೋ. ಇದಿಷ್ಟನ್ನು ಮಿಕ್ಸರ್ ಹಾಕ್ಕೊಂಡು ತೆಗಿ. ಓಕೆ, ಏನೇನೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಆಯ್ತು, ಕತೆ ಆಯ್ತು. ನೀವು ಅಂತೀರಾ ನಾನು ಇವತ್ತು ಊಟ ಮಾಡ್ತೀನಿ ಅಂತ. ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಒಂಚೂರು ಅರಿಶಿನ, ಬೇಕಾದ್ರೆ ಒಂಚೂರು ಉಪ್ಪು, ಶಾಸ್ತ್ರಕ್ಕೆ. ಎಷ್ಟು ಹಾಕ್ತಾಳೆ ಅಂತ ನೋಡೋಣ ಬನ್ನಿ. ಅವಳೇನೋ ಸ್ಕಿಲ್ ತೋರಿಸ್ತಾಳಂತೆ, ಬನ್ನಿ ನೋಡೋಣ. ನೋಡ್ತಾ ಇರು, ನನ್ನ ಕೈ ಚಳಕನ. ಟರ್ಮರಿಕ್, ಉಪ್ಪು, ಕೊತ್ತಂಬರಿನ ಹಿಂಗೆ ಮಿಕ್ಸರ್ಗೆ ಹಾಕ್ಬಿಡ್ಬೋದಾ ಅಥವಾ ಹೆಚ್ಚಬೇಕಾ? ತೊಳ್ಕೊಬೇಕು ಅಂತ ಗೊತ್ತಾ? ನನಗೆ ಕ್ವಾಂಟಿಟೀಸ್ ಐಡಿಯಾ ಇಲ್ಲ, ಒಂದಿಷ್ಟು ಹಾಕ್ತಾ ಇದ್ದೀನಿ. ಕರೆಕ್ಟಾ? ನಮ್ಮ ಮನೇಲಿ 5 ಜನ ಇದ್ದೀವಿ. ಅವಳ 5 ಜನಕ್ಕೆ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತಾ ಇದ್ದಾಳೆ ನೋಡಿ. ಸುಮ್ಮನೆ ಮಾಡ್ತಾಳೆ ಪಲಾವನ್ನ, ಹೆಸ್ರಿಗೆ ಐಟಮ್ಸ್ ಎಲ್ಲ ಇರುತ್ತೆ. ಬಟ್ ಅವಳು ಮಕ್ಳಿಗೆ ಹಾಕ್ತಂಗೆ ಚೂರು 2 ಕಡ್ಡಿ 3 ಕಡ್ಡಿ ಹಿಡ್ಕೊಂಡು ಓಡಾಡ್ತಾ ಇದ್ದಾಳೆ. ಹಾಕ್ಬೇಕಮ್ಮ, ಒಂದು ಹಿಡಿ ಹಾಕಿ. ಇದೊಂದು ಹಿಡಿ. ನೋ, ನನ್ನ ಕೈ ಚಿಕ್ಕದ. ಗ್ರೀನ್ ಚಿಲ್ಲೀಸ್ ಇವಾಗ ನಾನು ಕಟ್ ಮಾಡಿದ್ರೆ ಮ್ಯಾಟರ್ ಆಗುತ್ತಾ ಅಥವಾ ಹಿಂಗೂ ಮಿಕ್ಸಿನಲ್ಲಿ ಗರ್ರ ಅಂದ್ಬಿಡುತ್ತೆ ಅಂತ ಹಂಗೆ ಹಾಕ್ಬಿಡ್ಬೋದಾ? ಹಂಗೆ ಹಾಕ್ಬೋದು, ಕಟ್ ಮಾಡಬೇಕಾಗಿಲ್ಲ. ಪಲಾವ್ಗೆ ನಾನು ಎಷ್ಟದು 4 ಚಿಲ್ಲಿ ಹಾಕಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. 6 ಅಲ್ದರೆ 7 ಹಾಕ್ಬೋದು. ಸರಿ, ಅರಿಶಿನ ಬಂದು ಒಂದು
ಇಲ್ಲ ಇನ್ನೊಂದ್ ಸ್ವಲ್ಪ ಹಾಕ್ಬೋದು ಅನ್ಸುತ್ತೆ, ನಾನೇ ಹಾಕ್ಬಿಡ್ತೀನಿ. ಸಾಕೆ ಸರಿ ಆಯ್ತು ಸಾಕು ಸಾಕು. ಇವಾಗ ಇಷ್ಟ ಇದಕ್ಕೆ ನೀರು ಉಪ್ಪು. ನಮ್ಮ ಪಲಾವ್ಗೆ ಐ ಥಿಂಕ್ ಸ್ವಲ್ಪ ಜಾಸ್ತಿ ಉಪ್ಪು ಬೇಕು, ತೀರಾ ಕಮ್ಮಿ ಹಾಕಕ್ಕಾಗಲ್ಲ. ಸೊ ಕೂತಿದೆ. ಮೇನ್ ಸ್ವಿಚ್ಚೇ ಹಾಕ್ದೆ ಮಿಕ್ಸರ್ ಹಾಕ್ತಾ ಇದ್ದಾಳೆ. ಮಿಕ್ಸರ್ ಹಾಕ್ತಾ ಇದ್ದಾಳೆ. ಈಗ ಬಂದ್ಬಿಡ್ಬೇಕು ಜೋಪಾನ. ಓಕೆ, ನಿಮ್ ಜ್ಯೂಸ್ ಇವಾಗ ರೆಡಿ ಇದೆ. ನಾ ಹೇಳಿದ 5 ಐಟಮಲ್ಲಿ ಪುದೀನ ಮರ್ತಿದ್ದಾಳೆ. ಸರಿ, ನೆಕ್ಸ್ಟ್ ಕುಕ್ಕರ್. ಓಕೆ, ಕುಕ್ಕರ್ ರೆಡಿ ಇದೆ. ಆ ಕುಕ್ಕರ್ನ ಗ್ಯಾಸ್ ಆನ್ ಮಾಡು. ಓಪನ್ ಕುಕ್ಕರ್ ಅಲ್ಲೇ ಗ್ಯಾಸ್ ಆನ್ ಮಾಡ್ಲಾ? ಓಕೆ, ಅದರಲ್ಲಿರೋ ನೀರೆಲ್ಲ ಹೋಗೋ ತನಕ ಇಲ್ವಾ ಒಂದು ನ್ಯಾಪ್ಕಿನ್ ತಗೊಂಡು ಅದರಲ್ಲಿರೋ ನೀರೆಲ್ಲ ಒರೆಸು. ಹಿಂಗೆ 5 ಮಿನಿಟ್ಸ್ ಬಿಡ್ಲಾ ಇದನ್ನ? ಒಂದು ಬಟ್ಟೆ ತಗೊಂಡು ಹಿಂಗೆ ಒರೆಸಿದ್ರೆ 5 ನಿಮಿಷಕ್ಕೆ ಒಣಗತ್ತೆ. ಚಿಕ್ಕ ಕೆಲ್ಸಕ್ಕೆ ಬೇಜಾರು. ಹಿಂಗೆ ಹಿಡಿಯೋದು ಹಿಂಗೆ ಪಲಾವ್ ಮಾಡ್ತಾರೆ. ಎಣ್ಣೆ ಹಾಕ್ಬೇಕು. ನಾನು ಸಾಕಲ್ವಾ? ಒಂದು ಮಿಳ್ಳೆ ಎಣ್ಣೆ ಹಾಕ್ತಿದ್ದಾಳೆ. ಇಷ್ಟು ಸಣ್ಣ ಸ್ಪೂನ್ ಬರುತ್ತಲ್ಲ, ಸಾಕಂತೆ. ನೀರು. ಓಕೆ, 2 ಡನ್. ಎಣ್ಣೆ ಹಾಕ್ದೆ. ಎಣ್ಣೆ ಹಾಕೋದು ಅಂದ್ರೆ ಸ್ವಲ್ಪ ಇಷ್ಟು ಒಂದು ಸೌಟಷ್ಟಾರು ಬೇಕಾಗುತ್ತೆ. ಅವಾಗ 1 ಟೇಬಲ್ ಸ್ಪೂನ್ ಅಂತಾರಲ್ಲ ಅಷ್ಟು. 4 ಸಾಕು. ಹಾಕು ಇನ್ನೂ ಹಾಕು. 5 ಸಾಕಮ್ಮ. ಹಿಂಗಿದೆ ನೋಡು. ಪುರಿ ಬೇಡವಾ? ಇವಳು ಒಂದು ಇಷ್ಟು ಚಿಕ್ಕದ್ರಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿದಾಳೆ. ಅದು ಆಡ್ಸಿದ್ರೆ ಹಿಂಗೋಗುತ್ತೆ. ಈಗ ನೋಡಿ ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಣ್ಣೆ. ಇದಕ್ಕೆ ನಾನು ದಪ್ಪ ಆಗ್ತಿರೋದು. ಮದುವೆ ಆದಾಗ್ಲಿಂದ ನಾನು ತಿಂತಾ ಇರೋದು ಇದನ್ನೇ ತಾನೇ. ನಡಿ ಒಳಗೆ. ಆಕೆ ಇನ್ನೊಂಚೂರು ಬಗ್ಸೆ, ಅದನ್ನೇ ಬಗ್ಸೆ. ನೋ ಅಮ್ಮ, ಬಗ್ಸೆ ನಾನು ಹೇಳ್ತೀನಿ. ಹಾಕಿ ಸರಿ ನೋಡು ಒಂದ್ಸಲ. ಹಾಕು. ಸಾಕು. ಓಕೆ, ಅದು ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡು. ಕಾದ್ಮೇಲೆ ಒಂದು ಬೇ ಲೀಫ್ ಹಾಕು. ಸದ್ಯ ಗೊತ್ತಾಗಿ ಹೋಯ್ತು, ಪರವಾಗಿಲ್ವೇ? ಪಲಾವ್ ಪತ್ತ ಹಾಕು. ನೀನು ತಾನೇ ಡಿಸೈಡ್ ಮಾಡೋದು, ನಾವಲ್ವಲ್ಲ. ಗೊತ್ತಿರೋ ಪ್ರಕಾರ ಇಷ್ಟು 1.5 ಮೇಬಿ 1 ಹಾಕ್ತೀನಿ. ಮೇ ಬಿ ಮೇ ನಾಟ್ ಬಿ ಅಂತ ಅಡುಗೆ ಮಾಡ್ತಾ ಇದ್ದಾಳೆ. ನಾವು ತಿಂತೀವಿ, ನೋಡೋಣ. ನೀವು ಯಾರು ಡಾಕ್ಟ್ರ್ ಇದ್ದರೆ ನಮಗೆ ರೆಡಿ ಇರಿ. ಹಾಕು. ಚಕ್ಕೆ ಹಾಕು, ಲವಂಗ ಹಾಕು. ಇಲೈಚಿ ಒಂದು 5 ಸಾಕಾ? 2 ಸಾಕು. ಇಲೈಚಿ ಇಷ್ಟ ಇಲ್ಲಮ್ಮ. 2 ಹಾಕಮ್ಮ. ಇಲೈಚಿ ಕೆಲಸ ಆಯ್ತು. ಪುದೀನ ಪತ್ತ ಹಾಕಾಯ್ತು. ಪುದೀನ ಪತ್ತ ಅಲ್ಲ, ಹೌದಾ? ಇದು ಬೇಲಿ. ಎಲ್ಲರೂ ನಗ್ತಾರಮ್ಮ. ಬೇಲಿ ಬೇಲಿ ಅದು ಪುದೀನ ಪತ್ತ ಅಲ್ವಾ? ಪುದೀನ ಪತ್ತ ಏನು ಗೊತ್ತಾ ನಿಮಗೆ? ಪುದೀನ ಪತ್ತ ಅಂದ್ರೆ ಪುದೀನ. ಕಂಟ್ರೋಲ್. ಸಿನಮನ್ನು ಇದನ್ನ ನಾವು ಪಲಾವಲ್ಲಿ ಹಾಕ್ತೀವ. ಚಕ್ಕೆನ ಇದು ಇಷ್ಟು ಹಾಕ್ಬಿಡ್ಲಾ? ಇದು ಲವಂಗ. ಐ ವಿಲ್ ಟೆಲ್ ಯು ಎಷ್ಟು ಹಾಕ್ಬೇಕು ಅಂತ. ಹಿಡಿ ತಗೋತಿದ್ದಾಳೆ ಲವಂಗ. ದೇವ್ರು ನಮ್ಮನ್ನು ಕಾಪಾಡ್ಲಿ ಅಂತ ಕೇಳ್ಕೊಳ್ಳಿ. ಕರೆಕ್ಟಾ? 4 ಲವಂಗ ಹಾಕು ಸಾಕು. ಇದು 4ಕ್ಕೆ 1 2 ಆಯ್ತು. 3 ಕರೆಕ್ಟಾ? ಸಾಕು. ಈಗ ಅದೆಲ್ಲ ಸ್ವಲ್ಪ ಗಮ್ಮಂತ ವಾಸನೆ ಬರೋವರೆಗೆ ಅದನ್ನ ಹುರಿಬೇಕು. ಹುರಿ. ಅಮ್ಮ ಸಾಕಾಯ್ತು.
ಬೆಳಗ್ಗೆ ಎದ್ದರೆ ನಾವು ಮಾಡಿರೋ ಅಡುಗೆನ ಎಷ್ಟು ಥರದಲ್ಲಿ ಹೇಳ್ತಾರೆ. ಇವಾಗ ನೋಡಿ ಪಲಾವಲ್ಲಿ ಇನ್ನೂ ಒಗ್ಗರಣೆಗೆ 4 ಐಟಮ್ ಹಾಕಿದ್ದಕ್ಕೆ ಅವಳಿಗೆ ಸಾಕಾಯ್ತಂತೆ. ನೋಡಿ ಅಮ್ಮ, ನೀನು ಸ್ವಲ್ಪ ದೊಡ್ಡ ಬರ್ನರಲ್ಲಿ ಇಟ್ಕೊ, ಚಿಕ್ಕ ಬರ್ನರಲ್ಲಿ ಇಟ್ಕೊಂಡು ದಿನಗಟ್ಟಲೆ ಆಗುತ್ತೆ. ಸರಿ, ಇವಾಗ ಇದಾಯ್ತು ತಾನೆ? ಈಗ ಗಮ್ಮಂತ ವಾಸನೆ ಬರ್ತಿದ್ಯಾ ಮಸಾಲದು? ಏನಿದು ಯಾವ ವಾಸನೆನೂ ಬರ್ತಾ ಇಲ್ವೇ? ಈಗ ಈರುಳ್ಳಿ ಹಾಕು. ಎಷ್ಟು? 3. ಸರಿ. ಏನೋ ಮಾಡ್ತಾ ಇದ್ದಾಳೆ ನನ್ನನ್ನು ಕೂರಿಸಿ. ಈ ಕೂರಿಸ್ತಾರಲ್ಲ, ಇದು ಒಂಥರ ಪನಿಷ್ಮೆಂಟೇ ತಾನೆ ನಮಗೆ. ಇಷ್ಟಿಷ್ಟೇ ಹಾಕ್ಬಿಡ್ಲಾ? ಉದ್ದಕ್ಕೆ ಹೆಚ್ಕೊಂಡಿದ್ಯಲ್ಲ ಅದಷ್ಟನ್ನು ಹಾಕ್ಬಿಡು. ಇದೇನಿದು ಉದ್ದಾನ ಸ್ಲೈಸ ಏನಿದು? ಎಲ್ಲ ಬಿಟ್ಕೊಳತ್ತೆ, ಎಣ್ಣೆಲ್ಲಿ ಹಾಕಿದ ತಕ್ಷಣ ಬಿಟ್ಕೊಳತ್ತೆ. ಗ್ಯಾಸ್ ಆನ್ ಮಾಡ್ತೀನಿ. ಹಾ, ಕೈಯಲ್ಲಿ ಇಟ್ಟಿದ್ದೀನಿ. ಇಷ್ಟು ಈರುಳ್ಳಿ ಹಾಕ್ಬಿಡ್ಲಾ? ಅಷ್ಟು ಈರುಳ್ಳಿ ಹಾಕು. ಉದುದ್ರಾಗ ಹಾಕ್ಬಿಡ, ನೀನ್ ಹಾಕಮ್ಮ, ಬಿಟ್ಕೊಳತ್ತೆ. ಎಣ್ಣೆಗೆ ಹಾಕಿ ಹುರಿತಾ ತಾನೇ ಬಿಟ್ಕೊಳತ್ತೆ. ಅಷ್ಟು ಹಾಕೋ, ಸುಮ್ಮನೆ ಬಗ್ಸು. ನೋಡಿ, ಇವತ್ತೆಲ್ಲ ಮಾಡಲ್ಲ ರೀ, ನಾವೇನು ಊಟನೂ ಮಾಡಲ್ಲ. ಅದ್ ಬಿಡಿಸ್ಕೊಳ್ದೆ ಹೋದ್ರೆ ಬಿಡಿಸ್ಕೊಳತ್ತೆ. ನೀನು ಹುರಿಯಕ್ಕೆ ಶುರು ಮಾಡು, ಅದು ತಾನೇ ಬಿಟ್ಕೊಳತ್ತೆ. ಅವಳು ಎಷ್ಟೊತ್ಗಾರ ಅಡುಗೆ ಮಾಡಿ ಇವತ್ತು ಹಾಕಲಿ, ಆದರೆ ಅಡುಗೆ ಮಾಡ್ತೀನಿ ಅಂತ ಬಂದ್ಲಲ್ಲ ಅಡುಗೆ ಮಾಡೋಕ್ಕೆ, ನಂಗೆ ಅದೇ ತುಂಬ ಖುಷಿ ಆಗ್ತಾ ಇದೆ. ಹಂಗೆ ನಾನು ಮಾಡಿಟ್ಟಿರತ್ತವ ಅಷ್ಟು ಸಾಕು. ಇದನ್ನ ಹಿಂಗೆ ಹಾಕ್ಬಿಡ್ಲಾ? ಹಾ, ಯಾರು ಹಂಗೆ ಹಾಕ್ತಾರೆ ನೋಡಿ? ಹಾಕಿದ್ವಿ. ಇಲ್ಲ, ಜಜ್ಬೇಕು. ಅದನ್ನು ಹಾಕೋ. ಒಂದು 4-5 ಫ್ಲೇಕ್ಸ್ ಬೆಳ್ಳುಳ್ಳಿ ಹಾಕೋ. ಫ್ರೆಂಡ್ಸ್, ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದ್ರಲ್ಲೇ ಕೆರಿತಿದ್ದೀನಿ. ಅಮ್ಮ, ನೀನು ಇವತ್ತೆಲ್ಲ ಮಾಡಲ್ಲ ನೋಡಿ. ಇವಳು ಇವತ್ತು ಪೂರ್ತಿ ಅಡುಗೆ ಮಾಡಲ್ಲ. ಅವಳಿಗೆ ಕೈಯಲ್ಲಿ ಹಿಂಗೆ ಬಳದತ್ಲಾಗ ಹಾಕಕ್ಕೆ ಸೋಮಾರಿ ಸೌಟಲ್ಲಿ ಕೊರಿತಾ ಕೂತಿದ್ದಾಳೆ. ತೆಗಿಯಮ್ಮ, ಕೈಯಲ್ಲಿ ಬಳದ್ಬಿಟ್ಟು ಹಾಕಿ ಕೈ ತೊಳ್ಕೊ. 2 ನಿಮಿಷದ ಕೆಲಸ ಅದು. ಎಲ್ಲ ಕ್ಲೀನ್ ಆಯ್ತು. ಮಾಡು. ಇದರಿಂದ ಹಿಂಗ್ ಮಾಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿದ್ಯಾ? ಆಯ್ತು, ಅಂತೂ ಕೈ ಕೊಳಕ್ ಮಾಡ್ಕೊಳ್ದೆ ಅಡುಗೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಮಾಡು. ಎಷ್ಟನ್ನ ಅಂದ್ರೆ 3 ಲೋಟ ಅಕ್ಕಿ ಹಾಕು. ಬರ್ತಿ ಹಾಕು. ಅದಕ್ಕಲ್ಲ ಅಮ್ಮ, ಡೈರೆಕ್ಟಾಗಿ ಹಾಕ್ತಿದ್ದಾಳೆ. ತೊಳಿದು ಇಲ್ಲ ಅಕ್ಕಿನ. ಪಾತ್ರೆಗೆ ಹಾಕೋ 3 ಲೋಟ. ಇನ್ನೂ 1 ಲೋಟ ಹಾಕೋ. ಕೈ ಒದ್ದೆ ಮಾಡ್ಕೊಳ್ಳೋ ಕೆಲಸ ಎಲ್ಲ ನೀನ್ ಮಾಡು. ನಾನು ತೊಳ್ಕೊಡ್ಲ ಅಕ್ಕಿನ. ಹಂಗೇ ಬಿಟ್ರೆ ಒಂಚೂರು ಮಾಡಿ ಮುಗಿಸಿ ಒಂದು ನಿದ್ದೆ ಮಾಡ್ತೀನಿ ನಾನು. ಆ ನೀರೆಲ್ಲ ಚೆಲ್ಬಿಟ್ಟು ಒಂದು ಕಾಳು ಬಿಡದೆ ಬಗ್ಗಿಸ್ಬೇಕು. ಈಗ ಮಿಕ್ಸರಲ್ಲಿ ಇರೋದನ್ನೆಲ್ಲ ಬಗ್ಸು ಮೊದಲು. ನನ್ಗೆ ಗೊತ್ತಿರೋ ಪ್ರಕಾರ ನಾನು ಇಷ್ಟು ಹಾಕ್ಬೇಕು. ಇನ್ನೂ ಒಂಚೂರು ಹಾಕು. ಓ ಮೈ ಗಾಡ್, BP ಬರುತ್ತೆ. ಏನು ಬರಲ್ಲ, ಹಾಕು. BP ಬಂದರೆ ನಾನು ನೋಡ್ಕೋತೀನಿ. ಇಷ್ಟು ವರ್ಷ ಅಡುಗೆ ಮಾಡಿದ್ದೀನಲ್ವಾ, BP ಯಾರಿಗೂ ಬಂದಿಲ್ಲ ಅಲ್ವಾ? ನಾನೇ ಹೆಚ್ಚಬೇಕಾ? ನೀನೇ ಹೆಚ್ಚಬೇಕು, ನೀನೇ ಹಿಂಡಬೇಕು, ಎಲ್ಲ ನೀನೇ ಮಾಡಬೇಕು. ನಾನೇ ಎಸಿಬೇಕಾ? ನೀನೇ ಎಸಿಬೇಕು. ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಹೋಗ್ಬೇಕು. ಅದು ಮೇನ್ ತಾನೇ. ನಾನೇ ತಿನ್ಬೇಕಾ? ನೀನೇ ತಿನ್ಬೇಕು. ಚೆನ್ನಾಗಿದ್ರೆ ನಾವು ತಿಂತೀವಿ, ಇಲ್ಲ ಅಂದರೆ ಖಂಡಿತ ನೀನೇ ತಿನ್ನಬೇಕು. ಕುಕ್ಕರ್ ಮುಚ್ಚಳ ಹಾಕಿ ವೆಯ್ಟ್ ಇಟ್ಬಿಟ್ಟು ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ. ನೋಡು, ಕುಕ್ಕರ್ ಅಂದ್ರೆ ನೀವು ಪ್ಯಾನ್ ಅಲ್ಲ, ಕುಕ್ಕರ್. ಆಯ್ತು, ಇವಾಗ ಗ್ಯಾಸ್ ಹಚ್ಚು. ಹಾಂ, ತಮಾಷೆ ಏನು ಗೊತ್ತಾ, ಅವಳಿಗೆ ಒಲೆ ಮೇಲೆ ಏನಿಟ್ರು ಮೊಬೈಲ್ ಹಿಡ್ಕೊಂಡು ಕೂರೋದ್ರಿಂದ ಎಲ್ಲ ಮರ್ತೋಗ್ತಾಳೆ. ನಾವೆಲ್ಲ ಆಚೆ ಬಿಟ್ಟೋಗೋಣ ಬನ್ನಿ, ಆ ಕುಕ್ಕರ್ ಡಮ್ ಅನ್ನೋದು ಅಥವಾ ಅವಳು ನಿಜವಾಗ್ಲೂ ಜ್ಞಾಪಿಸ್ಕೊಂಡು ಆಫ್ ಮಾಡ್ತಾಳೋ ಅವಳಿಗೆ ಬಿಟ್ಟಿರೋದು. ನಮ್ಮ ಕೆಲಸ ಅಲ್ಲ ಅದು. ಹೋಗೋಣ. ನನ್ನ ವಿಡಿಯೋ ಮಟಾಶ್ ಆಗ್ಬಾರ್ದು ಅಂತ ಇಲ್ಲೇ ನಿಂತಿದ್ದೆ. 3 ಸಲ ಕೂಗಾಯ್ತು. ಆಗೋಯ್ತಾ? ವೇಟ್ ಮಾಡೋಣ, ಆಮೇಲೆ ನಾನು ಅಮೇಜಿಂಗ್ ಪಲಾವ್ ತಿನ್ನೋಣ. ಓ ಮೈ ಗಾಡ್, ಸ್ವಲ್ಪ ಅರಿಶಿನ ಜಾಸ್ತಿ ಹಾಕಿದ್ರು ಅನ್ಕೊಂಡೆ.
ಪಲಾವ್ ಚೆನ್ನಾಗಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಸೊ ಅದಕ್ಕೆ ಸ್ವಲ್ಪ ಕಾಂಪ್ಲಿಮೆಂಟ್ ಮಾಡಕ್ಕೆ ಒಂದು ಒಳ್ಳೆ ಗ್ರೇವಿನ ಹೋಟೆಲಿಂದ ತರಿಸ್ಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಅವಳು ಮಾಡಿದ ಅಡುಗೆ ಬಗ್ಗೆ ಅವಳಿಗೆ ಕಾನ್ಫಿಡೆನ್ಸ್ ಇಲ್ಲ ಇಷ್ಟು ಅನ್ಸುತ್ತೆ. ಚೆನ್ನಾಗಿ ಕಾಣ್ತಿದೆ. ಓಕೆ, ನಾವು ಟ್ರೈ. ಅಮ್ಮ ಗ್ರೇವಿ ಜೊತೆ ನೋ, ಫಸ್ಟು ಗ್ರೇವಿ ಜೊತೆ ತಿಂದರೆ ಅದ್ರದ್ದೆಲ್ಲ ಟೇಸ್ಟ್ ಇದಕ್ಕೆ ಸೇರಲ್ವಾ? ಇವಳು ಮಾಡಿರೋದು ಗೊತ್ತಾಗ್ಬೇಕಲ್ಲ. ನೈಸ್. ಇವಳು ಯಾರು ಮಗಳು? ಬಂದ್ಬೇಡ, ಅವಾಗ್ಲೇ ಯಾರು ನಾನು ತಿನ್ನಲ್ಲ ಅದು ಇದು ಎಲ್ಲ ಹೇಳಿದ್ರು. ವೆರಿ ನೈಸ್. ಯಾ, ಇದು ನಿಮಗೆ ಕ್ಲೋಸ್ ಅಪ್ ಹೇಗೆ ಕಾಣ್ತಿದೆ ಅಂತ. ಕಷ್ಟಪಟ್ಟು 3 hours ಇಂದ ಕುಕ್ ಮಾಡಿ ನಾನು ಪಲಾವ್ ಫೈನಲಿ ಮಾಡಿದ್ದೀನಿ. ನಾನು ತಿನ್ಬಿಡ್ತೀನಿ. ಅದ್ರ ಜೊತೆ ತಿನ್ಬೇಡ, ಪ್ಲೇನ್ ತಿನ್ನಲ್ಲ. ಟೇಸ್ಟ್ ಗೊತ್ತಾಗ್ಬೇಕಾದ್ರೆ ಫಸ್ಟ್ ಹಾಕ್ತೀನಿ. ನಾಟ್ ಬ್ಯಾಡ್ ಅಮ್ಮ, ಕರೆಕ್ಟ್ ಆಗಿದೆ. BP ಬರುತ್ತಾ? ನಾನು ಮದರ್ಸ್ ಡೇ ಅಷ್ಟೊತ್ತಿಗೆ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಾ ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಬಟ್ ಇಟ್ ಡಸಂಟ್ ಮ್ಯಾಟರ್ ಬಿಕಾಸ್ ಎವ್ರಿ ಡೇ ಇಸ್ ಮದರ್ಸ್ ಡೇ. ಈಗ ನನ್ನ ಪಲಾವ್ನ ನಾನು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯು ನೋ ವಾಟ್ ಟು ಡು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.